ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಶ್ರೀ ಮಾರುತಿ ಶಾಂತೇಶ್ವರ ದೇವಸ್ಥಾನದ ಅರ್ಚಕರಿದ್ದಾರೆ. ಅರ್ಚಕರೇ, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹಿತ ಸಂತಾನದ ಫಲದ ಔಷಧಿಯನ್ನ ಕೊಡ್ತಾರೆ ಅಂತ ಕೇಳಿದ್ವಿ. ಅದು ಯಾವ ರೀತಿ ಕೊಡ್ತೀರಿ? ಹಾಗೆ ಸಾಧಾರಣ 150 ವರ್ಷ ಆಯ್ತು ಇದೇ ನಮ್ಮ ಹಿರಿಯರಿಂದಲೂ ನಾವು ಇಲ್ಲಿ ತನಕ ನಾವು ಅವರ ಹಿರಿಯರ ಆಶೀರ್ವಾದದಿಂದ ನಾವು ಈ ಔಷಧಿಯನ್ನು ವಿಜಯದಶಮಿ ದಿವಸ ಶ್ರವಣ ನಕ್ಷತ್ರದ ದಿವಸ ನಾವು ಈ ಔಷಧಿಯನ್ನು ಕೊಡುತ್ತೇವೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಸಂತಾನವಿಲ್ಲದ ಮಹಿಳೆಯರಿಗೆ ಹಾಗೂ ಬರಡು ಜಾನುವಾರುಗಳಿಗೆ ಸಂತಾನ ಫಲದ ಔಷಧಿಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ಸಂತಾನ ಫಲದ ಔಷಧಿಯನ್ನ ವರ್ಷಕ್ಕೆ 1 ಸಾರಿ ಮಾತ್ರ ಕೊಡಲಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಒಂದು ಸಂತಾನ ಫಲದ ಔಷಧಿಯನ್ನ ತಗೊಳಕ್ಕೆ ಬರುವಂತ ಮಹಿಳೆಯರು ಯಾವ ರೀತಿ ಬರಬೇಕು ಅನ್ನೋದನ್ನ ಇಲ್ಲಿನ ಅರ್ಚಕರೇ ಹೇಳ್ತಾರೆ ನಿಮಗೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡಿದ್ರಿ ಅಂದ್ರೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಅನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಶ್ರೀ ಮಾರುತಿ ಶಾಂತೇಶ್ವರ ದೇವಸ್ಥಾನದ ಅರ್ಚಕರಿದ್ದಾರೆ. ನಾ ಆಗ್ಲೇ ಹೇಳಿದ ಹಾಗೆ ಈ ಒಂದು ಸಂತಾನ ಫಲದ ಔಷಧಿಯನ್ನು ಯಾವ ರೀತಿ ಕೊಡ್ತಾರೆ, ಹಾಗೆ ಯಾವಾಗ ಈ ಒಂದು ಸಂತಾನ ಫಲದ ಔಷಧಿಯನ್ನು ಕೊಡ್ತಾರೆ ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ, ಬನ್ನಿ. ಈಗ ಪ್ರತಿ ವರ್ಷ ಈ ಒಂದು ಸಾತೇನಹಳ್ಳಿಯ ಶಾಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂತಾನವಿಲ್ಲದ ಮಹಿಳೆಯರಿಗೆ ಹಾಗೂ ಬರಡು ಜಾನುವಾರುಗಳಿಗೆ ಸಂತಾನ ಫಲದ ಔಷಧಿಯನ್ನ ಕೊಡ್ತಾ ಬಂದಿರಿ ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಗೆ ಈ ಒಂದು ಸಂತಾನ ಫಲದ ಔಷಧಿಯನ್ನ ತಗೊಳಕ್ಕೆ ಬರುವಂತ ಮಹಿಳೆಯರು ಯಾವ ರೀತಿ ಯಾವ ಕ್ರಮಗಳನ್ನ ಪಾಲಿಸಬೇಕು? ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಗುರುಭ್ಯೋ ನಮಃ, ಶ್ರೀ ಮೃತ್ಯುಂಜಯ ಸಹಿತ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮನೋಜವಂ ಮಾರ್ತದುರ್ಲ ವೇಗಂ ಕೇಂದ್ರಿಯಂ ಬುದ್ಧಿ ಮತಾಮೃಷ್ಟಂ ವಾತಾತ್ಮಜಂ ವಾನಿರ್ಭೂತಮುಖ್ಯಂ ಶ್ರೀರಾಮದೂತಂ ಶಿರಸಂ ನಮಾಮಿಹಿ. ನಾನು ಶ್ರೀ ವಾಮನಾಚಾರ್ ಸಂಜೀವಾಚಾರ್ ಅರ್ಚಕ್ ಸಾತೇನಹಳ್ಳಿ ಶ್ರೀ ಶಾಂತೇಶ್ ದೇವಸ್ಥಾನದ ಅರ್ಚಕರು. ನಾವು ಈ ಔಷಧಿಯನ್ನು ಹಿಂದಿನ ಕಾಲದಿಂದಲೂ ಅಂದ್ರೆ ನಮ್ಮ ಹಿರಿಯವರ ಕಾಲದಿಂದಲೂ ಈ ಔಷಧಿಯನ್ನು ನಾವು ವಿತರಣೆ ಮಾಡುತ್ತಾ ಬಂದಿರುತ್ತೇವೆ. ಸಾಧಾರಣ 150 ವರ್ಷ ಆಯ್ತು ಇದೇ ನಮ್ಮ ಹಿರಿಯರಿಂದಲೂ ನಾವು ಇಲ್ಲಿ ತನಕ ನಾವು ಅವರ ಹಿರಿಯರ ಆಶೀರ್ವಾದದಿಂದ ನಾವು ಈ ಔಷಧಿಯನ್ನು ವಿಜಯದಶಮಿ ದಿವಸ ಶ್ರವಣ ನಕ್ಷತ್ರದಂದು ಶ್ರವಣ ನಕ್ಷತ್ರದ ದಿವಸ ನಾವು ಈ ಔಷಧಿಯನ್ನು ಕೊಡುತ್ತೇವೆ. ಈ ಔಷಧಿಯನ್ನು ಕೊಡಬೇಕಾದರೆ ನಾವು 10 ದಿವಸ ಪೂಜಾ ಪುನಸ್ಕಾರ ಜಪಾದಿಗಳಿಂದ ಈ ಔಷಧಿಯನ್ನು ನಾವು ತಯಾರು ಮಾಡಿ ಈ ಔಷಧಿಯನ್ನು ನಾವು ಕೊಡುತ್ತೇವೆ. ಆದರೆ ಹೆಣ್ಣು ಮಕ್ಕಳು ಬರುವಾಗ ಡೇಟ್ ಇರಬಾರ್ದು, ತಲೆ ಮೇಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ತಿಂಡಿ ಗಂಡಿ ತಿಂದು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದ ನಂತರ ದೇವಸ್ಥಾನದಲ್ಲಿ ಪಾವತಿಯನ್ನು ಮಾಡಿಸಿಕೊಂಡು ಬರುವಾಗ ಒಂದು ತೆಂಗಿನಕಾಯಿ ಮತ್ತು ಪಾವತಿಯನ್ನು ತೆಗೆದು 450 ರೂಪಾಯಿ ಕೊಟ್ಟು ಒಂದು ಪಾವತಿಯನ್ನು ಮಾಡಿಸಬೇಕು. ಇಲ್ಲೇ ಪ್ರಸಾದ ವಿತರಣೆ ಆದ ಮೇಲೆ ನಾವು 2 ಗಂಟೆಯ ಮೇಲೆ ಔಷಧಿಯನ್ನು ಕೊಡುತ್ತೇವೆ. ಎಷ್ಟೋ ಜನರು ಬಂದು ಈ ಔಷಧಿಯನ್ನು ತಗೊಂಡೋಗಿ ಮಕ್ಕಳಾಗ್ತಾವೋ ಎಲ್ಲ ಆಗ್ತಾವೋ. ಆದ್ರೆ ನೀವು ಬಂದಾಗ ಮತ್ತೇನಾದ್ರು ನಿಮ್ಗೆ ಹೆಚ್ಚಿನ ಪ್ರಾಬ್ಲಮ್ ಇದ್ರೆ ನಮ್ಮ ಹತ್ರ ವಿಚಾರ ಮಾಡ್ಬೋದು. ಏನ್ ತೊಂದ್ರೆ ಏನಿಲ್ಲ, ಆಗಿಲ್ರಿ ಹಾಗೆ ಎಂತ ಏನಾದ್ರು ವಿಚಾರ ಮಾಡ್ಬೋದು. ಪ್ರಸಾದ ತಗೊಂಡ್ ಹೋಗಿರ್ತಾರೆ, 1 ವರ್ಷಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? 1 ವರ್ಷಕ್ಕ ಪ್ರಸಾದ ತಗೊಂಡು ಹೋಗ್ಬೇಕು. ಇಲ್ಲಿಂದ ಪ್ರಸಾದ ತಗೊಂಡು ಹೋದ್ಮೇಲೆ ನೀವು 2 ತಿಂಗಳು 3 ತಿಂಗಳು ನೀವು ನೋಡ್ಬೇಕು. ನೀವು ಆಗ್ಲಿಲ್ಲ ಅಂದ್ರೆ ನಮಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೇಕು. ಹಿಂಗ್ರಿ ನಾವು ತಗೊಂಡು ಹೋಗಿದ್ವಿ ಆಗ್ಲಿಲ್ಲ ಅಂತ. ಕನಿಷ್ಠ ಪಕ್ಷ ಇದನ್ನ 3 ವರ್ಷ ತಗೋಬೇಕು. ಈ ಔಷಧನ ದೇವಸ್ಥಾನದಲ್ಲಿ ಕೊಡುವ ಔಷಧಿಯನ್ನು 3 ಸಲ ತೆಗೆದುಕೊಳ್ಳಬೇಕು. ನೀವು ತಗೊಂಡು ಈ ಔಷಧಿ ತಗೊಂಡು ಹೋದ್ಮೇಲೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರು ಕೂಡ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಆಗ್ಬೋದು. ಈ ವರ್ಷ ಯಾವಾಗ ಈ ಒಂದು ಸಂತಾನ ಫಲದ ಔಷಧಿಯನ್ನ ಕೊಡ್ತಿದ್ದೀರಿ? ಈ ಸಲ 12/10/24 ಶನಿವಾರದಂದು ಈ ಔಷಧಿಯನ್ನು ವಿತರಣೆ ಮಾಡುತ್ತೇವೆ. ಔಷಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಬರುವವರು
ಅವರಿಗೆ ಡೇಟ್ ಇರಬಾರ್ದು ತಲೆ ಮೇಲೆ ಸ್ನಾನ ಮಾಡಿ ತಿಂಡಿ ಗಿಂಡಿ ತಿಂದು ಬರ್ಬೋದು. ಇವು ಪ್ರತಿ ವರ್ಷ ಒಂದೇ ಸಾರಿ ಕೊಡುತ್ತೇವೆ, ಅದು ಶ್ರವಣ ನಕ್ಷತ್ರದ ಮೇಲೆ. ಈಗ ಪ್ರಸಾದವನ್ನ ತಗೊಂಡು ಹೋದ್ಮೇಲೆ ಸಂತಾನ ಫಲ ಒಲಿದ್ಮೇಲೆ ಈಗ ಅವ್ರು ಬಂದು ಈ ಶಾಂತೇಶ ಸ್ವಾಮಿಗೆ ಹರಕೆನೆಲ್ಲ ತೀರ್ಸಿ ಹೋಗ್ತಾರ. ಅವ್ರು ಬಂದು ಹರಕೆ ತೀರ್ಸಿ ಹೋಗ್ತಾರೆ, ಬಂದು ಕಾಯಿ ತೂಕ ಕೊಟ್ಟು ಹೋಗ್ತಾರೆ. ಆಮೇಲೆ ಅವ್ರಿಗೆ ಬೇಕಂತಪ್ಪ ಅಂತಂದ್ರೆ ಜೇಡಿಗೆ ಮೂಲಕ ಪಾವತಿ ಕೊಟ್ಟು ಹೋಗ್ತಾರೆ. ಏನಾದ್ರೂ ಕೊಟ್ಟು ಒಟ್ಟು ಪಾವತಿ ಮಾಡ್ಕೊಂಡು ಹೋಗ್ತಾರ ಅಂತ. ಈಗ ಸಂತಾನ ಫಲದ ಔಷಧಿಯನ್ನು ತಗೊಳಕ್ಕೆ ಎಲ್ಲಿಂದ ಬರ್ತಾರೆ, ಯಾವ್ಯಾವ ಕಡೆಯಿಂದ ಬರ್ತಾರೆ? ಎಲ್ಲಾ ಕಡೆಯಿಂದನೂ ಬರ್ತಾರೆ. ನಮ್ಮ ಕರ್ನಾಟಕ ಮತ್ತು ಮಂತ್ರಾಲಯ, ಬಳ್ಳಾರಿ, ಹೈದ್ರಾಬಾದು, ಮುಂಬೈ, ಮೈಸೂರು, ಅಂದ್ರೆ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಕಡೆಯಿಂದ ಕೂಡ, ಕರ್ನಾಟಕದಿಂದ ಬಿಟ್ಟು ಬೇರೆ ಕಡೆಯಿಂದ ಸಹಿತ ಜನ ಬಂದು ಈ ಔಷಧಿಯನ್ನು ತಗೊಂಡು ಹೋಗ್ತಾರೆ. ಈ ಒಂದು ಪ್ರಸಾದ ವರ್ಷಕ್ಕೆ ಒಂದೇ ವಾರನೇ ಕೊಡೋದು. ಈ ಔಷಧಿಯನ್ನು ವರ್ಷಕ್ಕೊಂದು ಸಾರಿ ಶ್ರವಣ ನಕ್ಷತ್ರದ ಮೇಲೆ ಒಂದೇ ದಿವಸ ಮಾತ್ರ ಕೊಡುವುದು. ಉಳಿದ ದಿನ ಯಾವತ್ತೂ ಕೊಡಂಗಿಲ್ಲ. 12/10/2024 ಇಸ್ವಿ ಶನಿವಾರದಂದು 2 ಗಂಟೆ ಮೇಲ್ಪಟ್ಟು ಈ ಔಷಧಿಯನ್ನು ಕೊಡುತ್ತೇವೆ. ಸಂತಾನ ಫಲದ ಪ್ರಸಾದವನ್ನು ತೆಗೆದುಕೊಳ್ಳಲು ಬರ್ತಕ್ಕಂಥ ಮಹಿಳೆಯರು ತಲೆಯ ಮೇಲೆ ಸ್ನಾನವನ್ನು ಮಾಡಿಕೊಂಡು ಬೆಳಗಿನ ಅಲ್ಪೋಪಹಾರವನ್ನ ತಾವುಗಳು ಸ್ವೀಕರಿಸಿಕೊಂಡು ದೇವಸ್ಥಾನಕ್ಕೆ ಬರಬೇಕು. ಸಂತಾನ ಫಲದ ಒಂದು ದೇಣಿಗೆ ರಸೀದಿ 450 ರೂಪಾಯಿ ಇದೆ. ಬಂದು ಒಂದು ತೆಂಗಿನಕಾಯಿಯನ್ನ ಕೊಟ್ಟು ಆ ರಸೀದಿಯನ್ನ ತಾವುಗಳು ಪಡ್ಕೋಬೇಕು. ಪಡ್ಕೊಂಡ ನಂತರ ಇಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ದೇವಸ್ಥಾನದಲ್ಲಿ. ತಾವುಗಳೆಲ್ಲ ಮಧ್ಯಾಹ್ನದ ಒಂದು ಪ್ರಸಾದವನ್ನ ಸ್ವೀಕರಿಸಿದ ನಂತರ ಅಂದ್ರೆ 2:30 ನಂತರ ಸಂತಾನ ಫಲಕ್ಕಾಗಿ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಆ ಪ್ರಸಾದವನ್ನು ಸ್ವೀಕರಿಸಿ ನಂತರ ಒಂದು ಆಶೀರ್ವಾದ ಕಾಯಿಯನ್ನ ತಮ್ಮ ಉಡಿಯಲ್ಲಿ ಉಡಿ ತುಂಬುತ್ತಾರೆ. ಆ ಕಾಯಿನ ತೆಗೆದುಕೊಂಡು ಹೋಗಿ ತಾವು ತಮ್ಮ ದೇವರ ಜಗಲಿಯ ಮೇಲಿಟ್ಟು ದಿನನಿತ್ಯ ಶ್ರದ್ಧಾ ಭಕ್ತಿಯಿಂದ ಒಂದು ಪೂಜೆಯನ್ನ, ಆ ಕಾಯಿಯನ್ನ ಪೂಜೆಯನ್ನ ಮಾಡ್ಬೇಕಂತ ತಿಳಿಯಪಡಿಸ್ತೇವೆ.